ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಂದು ಮೂಢ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಸಿಲುಕಿಸಿರ್ತಕ್ಕಂಥ JDS ಮತ್ತು BJPಯ ಮೈತ್ರಿ ಪಕ್ಷ ಈಗ ಮತ್ತೊಂದು ಶಪಥ ಮಾಡಿದೆ. ಒಂದು ದೇವೇಗೌಡರ ಕುಟುಂಬ ಅಂತಲೇ ಹೇಳಲಾಗ್ತಾ ಇದೆ. ಹಾಗಾದರೆ ಏನದು ಶಪಥ ಅಂತ ನಾನು ನೋಡ್ಕೊಂಬರೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 6 ತಿಂಗಳಲ್ಲಿ ಸಿದ್ದು ಸರ್ಕಾರ ಪತನ ಅಂತಂದು ದೆಹಲಿಯಲ್ಲಿ ಗೌಡ್ರ ಕುಟುಂಬದ ಮಾಡಿದ ಶಪಥವೇನು? ಮುಖ್ಯಮಂತ್ರಿ ಸಿದ್ದರಾಮಯ್ಯಗೂ ಕೇಂದ್ರ ಸಚಿವ ಕುಮಾರಸ್ವಾಮಿಗೂ ಅಕ್ಷರಶಃ ಯುದ್ಧ ನಡೀತಿದೆ ಅಂತಲೇ ಹೇಳಲಾಗ್ತದೆ. ಕಪ್ಪು ಚುಕ್ಕಿಯ ಕಾಳಗ ಅರೆಸ್ಟ್ ಪಾಲಿಟಿಕ್ಸ್ವರೆಗೂ ಹೋಗಿ ಮಹಾಯುದ್ಧದ ತೀವ್ರತೆ ಪಡ್ಕೊಂಡಿದೆ. ಆರಂಭದಲ್ಲಿ DK ವರ್ಸಸ್ HDK ಅಂತೆ ರಂಪಾಟ. ಇದೀಗ ಸಿದ್ದುನೋ HDKನೋ ಅನ್ನೋ ಮಟ್ಟಿಗೆ ರಾಜ್ಯ ರಾಜಕಾರಣದಲ್ಲಿ ದಿಕ್ಕು ದೆಸೆಯನ್ನೇ ಬದಲಿಸಿದಲೆ. ಮುಂದಿನ 6 ತಿಂಗಳುಗಳಲ್ಲಿ ಸಿದ್ದು ನೇತೃತ್ವದ ಸರ್ಕಾರವೇ ಉರುಳಲಿದೆಯೇ? ರಾಜ್ಯ ರಾಜಕೀಯ ಪಡುಸಾಲೆಗಳ ಅಣವ್ಯೂಹವನ್ನು ಪ್ರೌಢಶಾಲೆ ತಂತ್ರಗಾರಿಕೆಗಳ ತವರೂರಿನ ಸೀನಿಯರಿಗೂ ಜೂನಿಯರಿಗೂ ಯುದ್ಧ ನಡೀತಿದೆ. ಒಂದೇ ಗರಡಿಯ ಮನೆಯ ಮಣ್ಣಿನ ಕಸರತ್ತು ಮಾಡಿಕೊಂಡು ಕಲೆಗಳ ಮಧ್ಯೆ ಜಂಗಿ ಕುಸ್ತಿ ನಡೀತಿದೆ. ಯಾರ ಕೈಗೆ ಕಡಗ ಸಿಗುತ್ತೆ, ಯಾರ ಮೀಸೆ ಮಣ್ಣಾಗುತ್ತೆ ಅನ್ನೋ ಕೌತುಕವಷ್ಟೇ ಕಥನ ಮಧ್ಯೆ ಉಳಿದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅಕ್ಷರಶಃ ರಾಜಕೀಯ ಸಂಗ್ರಾಮದಲ್ಲಿ ಕಾದಾಡುತ್ತಿದ್ದಾರೆ. ಮೊದಲಿಗೆ ಇದು ಬರೀ ರಾಮನಗರದ ಯುದ್ಧ, ಒಕ್ಕಲಿಗರ ನಾಯಕತ್ವ ಸಂಗ್ರಾಮದಂತೆ ಕಂಡಿತ್ತು. ಆದರೆ ಈಗ ಯುದ್ಧದ ತೀವ್ರತೆ ಹೇಗಿದೆ ಅಂದರೆ, ತನ್ನಪ್ಪನೊಂದಿಗೆ ಪಟ್ಟುಗಳಲ್ಲಿ ಪಾಳೆಗಾರಿಕೆ ಮಾಡಿದ್ದ ಸೀನಿಯರ್ ವಿರುದ್ಧವೇ HDK ತೊಡೆ ತಟ್ಟಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ಮೇ 30, 2023 2ನೇ ಸಾಲಿನ ರಾಜ್ಯದಲ್ಲಿ 22ನೇ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಪ್ರಮಾಣ ವಚನ ಸ್ವೀಕರಿಸಿದಾಗಿನಿಂದ ಇಲ್ಲಿಯ ತನಕ ಅದೊಂದು ಚರ್ಚೆ ನಡೀತಾನೆ ಇದೆ. ಈ ಸರ್ಕಾರ ಜಾಸ್ತಿ ದಿನ ಇರೋದಿಲ್ಲ, ಈ ಸರ್ಕಾರದ ಆಯುಷ್ಯ ಮುಗಿತಾ ಬಂತು, ಆಪರೇಷನ್ ಕಮಲ ನಡೀತಾ ಇದೆ, ಹೀಗೆ ತರಹವರಿ ಬಾಂಬ್ಗಳು ಸಿಡಿಯುತ್ತಲೇ ಬಂದವು. ಯಾವಾಗ 2024 ಲೋಕಸಭಾ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳ BJPಯೊಂದಿಗೆ ಮೈತ್ರಿ ಮಾಡಿಕೊಳ್ತೋ, ಅದ್ಯಾವಾಗ 2ನೇ ಸ್ಥಾನ ಗೆದ್ದ JDSಗೆ ಕೇಂದ್ರ ಮಂತ್ರಿ ಸ್ಥಾನವನ್ನು ಮೋದಿ ಮತ್ತು ಅಮಿತ್ ಶಾ ನೀಡಿದ್ರು, ಆ ಬಳಿಕ ಸಿದ್ದು ಸರ್ಕಾರ ಹೆಚ್ಚು ದಿನ ಇರೋದಿಲ್ಲ ಅನ್ನೋ ಚರ್ಚೆಗೆ ಜೀವ ಮತ್ತೆ ಬಂದ್ಬಿಡ್ತು. ಇತ್ತೀಚೆಗಷ್ಟೇ ಬಹಿರಂಗವಾಗಿಯೇ CM ಸಿದ್ದರಾಮಯ್ಯ ಇಂಥದ್ದೊಂದು ಆರೋಪ ಮಾಡಿದ್ದಾರೆ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರ ವಿರೋಧಿಗಳಿಗೆ ಈ ಸರ್ಕಾರ ಸುಸ್ಥಿರವಾಗಿರೋದು ಬೇಕಿಲ್ಲ, ಗ್ಯಾರಂಟಿಗಳನ್ನು ಬಡವರಿಗೆ ಕೊಡ್ತಿರೋದಕ್ಕೆ ಅವರಿಗೆ ಸಹಿಸೋಕೆ ಆಗ್ತಿಲ್ಲ, ಹಾಗಾಗಿ ನಮ್ಮ ಸರ್ಕಾರವನ್ನು ಕೆಡವೋದಕ್ಕೆ BJP JDS ಷಡ್ಯಂತ್ರ ಮಾಡ್ತಿದೆ ಅನ್ನೋ ಮಾತನ್ನು ಖುದ್ದು CM ಸಿದ್ದರಾಮಯ್ಯ ಅವರೇ ಹೇಳ್ತಾ ಬರ್ತಿದ್ದಾರೆ. ದೆಹಲಿ ದರ್ಬಾರ್ನಲ್ಲಿ ಜಾತ್ಯತೀತ ಜನತಾದಳದ ವರಿಷ್ಠ ದೇವೇಗೌಡರು ಮತ್ತು ಕೇಂದ್ರ ಸಚಿವ HD ದೇವೇಗೌಡರು ಶಪಥ ಮಾಡಿದ್ದಾರೆ ಅನ್ನೋ ಸಂಗತಿ ಇದೀಗ ಹೊರಬಿದ್ದಿದೆ. ಕುಮಾರಸ್ವಾಮಿ ಅವರು ಈ ಒಂದು ಶಪಥಕ್ಕೂ ಸಹ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿಬರ್ತಾ ಇದೆ. ಹಾಗಾಗಿ DCM DK ಶಿವಕುಮಾರ್ ಸಹ ಸೂಕ್ಷ್ಮವಾಗಿ ಒಂದು ಸುಳಿವನ್ನು ಸಹ ನೀಡಿದರು. ಮುಂದಿನ 6 ತಿಂಗಳುಗಳಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನ ಕಿತ್ತು ಹಾಕ್ತೀವಿ, ಸಿದ್ದು ನೇತೃತ್ವದ ಸರ್ಕಾರವನ್ನು ಉರುಳಿಸ್ತೀವಿ ಅನ್ನೋ ಶಪಥವನ್ನು ದೆಹಲಿ ದರ್ಬಾರ್ನಲ್ಲಿ ಅಪ್ಪ ಮಗ ಮಾಡಿದ್ದಾರೆ ಅನ್ನಲು ಸಹ ಒಂದು ಆರೋಪವನ್ನು ಮಾಡಿದ್ದಾರೆ. ಸಿದ್ದು ಸರ್ಕಾರ ಕೆಡುವ ಅಂತರ್ಯುದ್ಧಕ್ಕೆ ದೆಹಲಿ ದರ್ಬಾರದ ಸಕಲ ಸವಲತ್ತುಗಳನ್ನು ನೀಡುತ್ತಿದೆಯಂತೆ. ಇಂಥದ್ದೊಂದು ಸಂಗತಿ CM ಸಿದ್ದರಾಮಯ್ಯ ಅವರ ಕಿವಿಗೆ ಬಿದ್ದು ಹಲವು ದಿನಗಳೇ ಉರುಳಿವೆ. ಮೊದಲಿಗೆ DK ವರ್ಸಸ್ HDK ಅನ್ನೋ ಯುದ್ಧ ಆರಂಭವಾದಾಗಲೇ ಸರ್ಕಾರವೂ ಕೂಡ ಎಚ್ಚೆತ್ತುಕೊಂಡಿತ್ತು. ಇದೀಗ ಯುದ್ಧದ ಅಸಲಿ ಮುಖ ಅನಾವರಣಗೊಂಡಿದೆ ಅನ್ನೋದನ್ನು ಅರಿತಿರುವ ಸಿದ್ದರಾಮಯ್ಯ ತಮ್ಮ ಸಂಪುಟಕ್ಕೆ ಒಂದು ಸಂದೇಶವನ್ನು ಸಹ ರವಾನಿಸಿದ್ದರಂತೆ. ಪದೇ ಪದೇ ಸಿದ್ದರಾಮಯ್ಯ ಅವರು ಹೇಳುತ್ತಾ ಬಂದಿದ್ದು ಇದೇ, ಹಿಂದುಳಿದವನೊಬ್ಬ, ಶೋಷಿತನೊಬ್ಬ 2ನೇ ಸಲ CM ಸ್ಥಾನಕ್ಕೇರಿದರೆ ಪಟ್ಟಭದ್ರರು ಸಹಿಸೋಕೆ ಆಗ್ತಿಲ್ಲ, ಪಾಳಿಗಾರಿಕೆ ಮನಸ್ಥಿತಿಗೆ ಅರಗಿಸಿಕೊಳ್ಳುವುದಕ್ಕೆ ಏನಾದರೂ ಷಡ್ಯಂತ್ರ ಮಾಡಿ ಇಳಿಸೋ ಪ್ರಯತ್ನ ಮಾಡ್ತಿದ್ದಾರೆ. ದೇವರಾಜ ಅರಸುಗೂ ಹೀಗೆ ಆಯಿತು, ಸಾರೆಕೊಪ್ಪ ಬಂಗಾರಪ್ಪಗೂ ಹೀಗೆ ಆಯಿತು, ಇದೀಗ ತನಗೂ ಹೀಗೆ ಆಗಲಿದೆ ಅನ್ನೋ ಸುಳಿವು ನೀಡುತ್ತಾ ಬಂದಿದ್ದರು ಸಿದ್ದರಾಮಯ್ಯ. ಇದೀಗ ತಮ್ಮ ವಿರುದ್ಧ ಬಹುದೊಡ್ಡ ಆರೋಪ ಕೇಳಿಬಂದ ಸಮಯದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಯುತ್ತಿದ್ದಾರೆ. ಅಲ್ಲಿ ಅತ್ಯಂತ ರೋಚಕರ ಸಮರ ಸಂದೇಶವನ್ನು ತಮ್ಮ ಸಂಪುಟಕ್ಕೆ ನೀಡಿದ್ದಾರೆ ಎನ್ನಲಾಗ್ತಿದೆ. ಸಾಕ್ಷಾತ್ ದೇವೇಗೌಡರು ತಮ್ಮ ಮಗ ಕುಮಾರಸ್ವಾಮಿ ಸಂಚು ಮಾಡಿ ತಮ್ಮ ಸರ್ಕಾರವನ್ನು ಕೆಡವುವುದಕ್ಕೆ ಮುಂದಾಗ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನು ಸಹ ಮಾಡ್ತಾ ಇದ್ದಾರೆ. 6 ತಿಂಗಳಿನಿಂದ ನಮ್ಮ ಶಾಸಕರನ್ನು ಸೆಳೆಯೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರವನ್ನು 6 ತಿಂಗಳಲ್ಲಿ ಕಿತ್ತು ಬಿಸಾಕ್ತೀವಿ ಅನ್ನೋ ಅಮಿತ್ ಶಾ ಎದುರು ಶಪಥ ಮಾಡಿದ್ದಾರೆ. ಇದಕ್ಕೆ ರಾಜ್ಯ BJP ಘಟಕವೂ ಸಹ ಸಹಕರಿಸಿದೆ. BL ಸಂತೋಷ್ ಸಹ ಕುಮಾರಸ್ವಾಮಿ ಸಕಲ ಬೆಂಬಲವನ್ನು ನೀಡಿದ್ದಾರೆ. ಇಂಥ ಹೊತ್ತಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಇರೋಣ ಅನ್ನೋ ಸಮಾನವನ್ನು ಸಂದೇಶವನ್ನು ಸಿದ್ದು ಅವರು ನೀಡಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾಯಿದೆ. ಸದ್ಯ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರೋದು ಸಂಗತಿ ಪೂರಕ ಎನ್ನುವಂತೆಯೇ ಒಂದಿಷ್ಟು ಸಾಂದರ್ಭಿಕ ಸಾಕ್ಷ್ಯಗಳನ್ನು ಸಹ ತಮ್ಮ ಕಣ್ಣೆದುರಿಗೆ ಸಿಗುತ್ತಿವೆ.
ಸಿದ್ದು ವಿರುದ್ಧ ಕೇಳಿಬಂದ ಮೂಢ ಹಗರಣವನ್ನು ಖಂಡಿಸಿ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಕಮಲದಳ ಮೈಸೂರು ಚಲೋ ಆರಂಭಿಸಿತು. ಬಿಜೆಪಿ ಡಿಎಸ್ ಪಾದಯಾತ್ರೆ ಆರಂಭದ ದಿನಗಳಲ್ಲಿ ರಾಮನಗರದ ಸಿದ್ದು ಸರ್ಕಾರ ಶವಯಾತ್ರೆ ಮಾತನಾಡುವ ಮೂಲಕ ಎಚ್ಡಿಕೆ ಸುಳಿವನ್ನು ನೀಡಿದರು. ನಿಮ್ಮ ಸರ್ಕಾರ ಶವಯಾತ್ರೆ, ನಿಮ್ಮ ಶವಯಾತ್ರೆ ಶುರುವಾಯಿತು ಅನ್ನೋ ಮೂಲಕ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇಲ್ಲಿಂದಲೇ ಕೊನೆ ಮಳೆ ಹೊಡೆಯುತ್ತಿದ್ದೇವೆ ಅನ್ನೋ ಮಾತನ್ನು ಸಹ ಹೇಳಿದರು. ಇದೆಲ್ಲವನ್ನು ಸೂಕ್ಷ್ಮವಾಗಿ ನೋಡಿದರೆ ಒಂದು ಅನುಮಾನವು ವ್ಯಕ್ತವಾಗುತ್ತೆ. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಜೆಡಿಎಸ್ ನಡೆಯುತ್ತಿರುವ ಮೂಢ ಹಗರಣವನ್ನು ಪೂರ್ವಗ್ರಹ ಪೀಡಿತ ಪ್ರಚೋದನಾತ್ಮಕ ಪೂರ್ವ ನಿಯೋಜಿತ